ನಿಮಗೇನ್ ಗೊತ್ತಾ, ಈ ಸಂಬಂಧಿಕರು ದೇವ್ರು ಇದೆಲ್ಲ ಬಿಟ್ಬಿಡಿ. ನಿಮ್ದು ಅಮ್ಮ ಅಂತೀನಿ, ಒಂದ್ ಒಳ್ಳೆ ಮಾತಾಗಿ ನಿನ್ ಎತ್ತಿರಕ್ಕೆ ಒಂದ್ ಒಳ್ಳೆ ಮಗಳ ಹೇಳ್ತೀನಿ ಆಗ್ಲಿ. ಕಳಿಸ್ಬಾರ್ದು, ಏನಾರು ಮಾಡಿ ನೀನ್ ಅವೆಲ್ಲ ನೋಡು, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನಾನು ಇಲ್ಲಿ ಚೆನ್ನಾಗೇ ಇರ್ತೀನಿ. ನೀ ದೇವ್ರು ದಿಂಡು ನೆಂಟ್ರು ಹೇಳೋದು, ನೆಂಟ್ರು ಮಾತು ಕೇಳೋದು, ದೇವ್ರ ಮಾತು ಕೇಳೋದು ಬೇಡ. ನಿನ್ ಡಿಸಿಷನ್ ಅಲ್ಲಿ ನೀನ್ ಯೋಚನೆ ಮಾಡ. ನನ್ ಮಗು ಚೆನ್ನಾಗವಳೆ ತಿಳ್ಕ. ನೀನು ಏನ್ ತಿಳ್ಕೊಳ್ಳಿ, ನಾನು ಏನ್ ತಿಳ್ಕೊಬೇಕು ಆ ಥರ ಕೆಟ್ಟ ಕಲ್ಪನೆ. ಮತ್ತೆ ಆ ದೇವ್ರು ಆ ನೆಂಟ್ರಿಷ್ಟು ಮಾತುಗಳು. ಅವ್ರು ಯಾರು ನಾವ್ ಸಾಯಾಗಂತೂ ಯಾರೂ ಬರಲ್ಲ. ಬರ್ತಾರೆ ಯಾವಾಗ ಒಂದ್ 2 ದಿನ 3 ದಿನ ಅಷ್ಟೇ ಕಣಮ್ಮ, ಯಾರ್ಯಾರು ಬರಲ್ಲ. ನಾನು ಏನಾರು ಒಂದ್ ದುಡಿಮೆ ಮಾಡ್ಕೊಂಡು ನನ್ ಕಾಲ ಮೇಲೆ ನಾನು ಇದ್ದಾಗ ನೋಡಿ ನಿಮ್ ಮೇಡಮ್ ಬರ್ತಾರಾ? ಅಯ್ಯೋ ಮೇಡಮ್ ಅಂತಲ್ಲ, ಮೇಡಮೂ ಬರಲ್ಲ, ನೀನು ಬರಲ್ಲ. ನೋಡಿಲಿ, ಮೇಡಮೂ ಬರಲ್ಲ, ಒಂದ್ ಕಾಲಕ್ಕೆ ಮೇಡಮೂ ಬರಲ್ಲ, ನೀನು ಬರಲ್ಲ. ಅಯ್ಯೋ ಅಮ್ಮ, ಎಷ್ಟು 2 ದಿನ ನಂದು ಅನ್ನೋದ್ ಬೇಕಲ್ಲ, ನಂದು ಅನ್ನೋದ್ ಬೇಕಲ್ಲ. ಇಲ್ಲೆಲ್ಲ ಸುಮ್ಮನೆ ನೀವೆಲ್ಲ ಯಾಕೆ ಈ ತರ ಮಾತಾಡ್ತಿದ್ದೀರ, ಯಾಕೆ ಈ ತರ ಎಲ್ಲ ಕಡೆ ಸರಿ ಗೊತ್ತಾಯ್ತಾ ಇಲ್ಲ? ಊರಲ್ಲಿ ಬಂದ್ ಮಾಡಿ ನೀನು. ಅಮ್ಮ ಆಯ್ತು, ಈ ಮಾತು ಕೇಳು. ನಾನು ಹೊಂದ್ಕೊಂಡು ಹೋಗ್ಬಿಟ್ಟಿದೀನಿ. ಬೇಡ ಕಣಮ್ಮ, ಊರಲ್ಲಿ ಇದ್ದು ಎಷ್ಟು ಬೇಳೆ ಬೇಯಿಸ್ಕೊಂಡಿದೆ ಅಂತೆಲ್ಲ ಚೆನ್ನಾಗ್ ಗೊತ್ತಿದೆ ನನಗೆ. ಎಲ್ಲೋದ್ರು ಸೇರ್ಕೊಂಡ್ರು ಏನಾರು ಒಂದ್ ಹಣೆ ಬರ ಆಯ್ತಾ. ಮೆಡಿಕಲ್ ಸೇರ್ಕೊಂಡ್ರೆ ಅಲ್ಲೂ ಏನೋ ಒಂದ್ ಹಣೆ ಬರ. ಸುಮ್ನೆ ನನಗೆ ಹೆಂಗ್ ಗೊತ್ತಾ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿರ್ತದೆ. ಓದ್ಕೊಂಡು ಮಾಡ್ಕೊಂಡು ಇವರೆಲ್ಲ ಹೊಸ ಜಾಗ ಏನಲ್ಲ, ಓದ್ತಿದೆ ನಾನು, ಎಲ್ಲ ಇಲ್ಲೇ ಮಾಡಿರೋದು. ಒಂದ್ ಒಳ್ಳೆ ರೀತಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿದ್ದೆ. ಇಷ್ಟೇ ಮಾಡ್ಬೇಕು. ಈಗ ನನ್ಗೆ ಹೆಂಗ್ ಗೊತ್ತಾ, ಆಲ್ರಲ್ಲಿ ಇದ್ದಾಗ ತಪ್ಪು ಇದು ಸರಿ ಅದು ಹೇಳ್ಕೊಡ್ತಿಲ್ಲ. ತಡಿ ದೊಡ್ಡ ಲೆವೆಲ್ ಕೆಲಸ ಮಾಡ್ತಿಲ್ಲ ನೀನು. ಕೆಲಸ ಸಿಕ್ಕಿರೋದು ದೊಡ್ಡ ಗೌರವನೇ ಸಿಗ್ತದೆ ನನಗೇನ್ ಕಂತೀನಿ. ದುಡ್ಡು ಯಾವ್ದು ಶಾಶ್ವತ ಅಲ್ಲ, ದಯವಿಟ್ಟು ನೀವು ಮಾತಾಡ್ಬೇಕು. ಅವ್ರು ಸಂಪಾದನೆ ಮಾಡ್ಕೋಬೇಕಲ್ಲ, ಅದು ಬಿಲ್. ಸಾಕಮ್ಮ, ಸಾಕು. 10 ತಿಂಗಳ ಇದ್ದಕ್ಕೆ ಸಂಬಳ ಕೊಟ್ಟು ಅಂತ ನಿನಗೆ ಗೊತ್ತಿದೆ. ಸಾಕು, ಎಷ್ಟು ಮಾತಾಡ್ತಾರೆ. ಸಂಪಾದನೆ ಬೇಡ, ತಂದೆ ರೂಪ ಬಂತು ಒಳ್ಳೆ ತರ ನೋಡಿ. ಇದು ತಪ್ಪು ಇದು ಸರಿ ಅಂತ ಹೇಳ್ಕೊಡ. ನಂಗೆ ಇಷ್ಟ ಹಂಗೆ ಹೇಳ್ಕೊಡಕ್ಕೆ. ನೀನ್ ಕಸ ಗುಡಿಸ್ತಿಯಲ್ಲ, ನೀನ್ ಕಸ ಗುಡಿಸೋದು ದೇವಸ್ಥಾನ ಏನ್ ಮಾಡ್ತೀಯಲ್ಲ, ಸಂಬಳ ಕೊಟ್ಟಿಲ್ವ? ನೀನ್ ಸಂಬಳ ಕೊಟ್ಟಿಲ್ಲ ಅಂತ ಮಾತಾಡ್ತಿದ್ದಲ್ಲ ಹಂಗಂತ. ನೀನು ಸಂಬಳ ಕೊಟ್ಟಿಲ್ಲ, ಮಾತಾಡ್ತಾರಲ್ಲ ಹಂಗೆ. 10 ತಿಂಗಳಿದ್ದೀನಿ, ಎಷ್ಟು ಸಂಬಳ ಕೊಟ್ಟವ್ರ ಅಂತ ನನಗೆ ಗೊತ್ತಿದೆ ಆಯ್ತಾ. ನೀನ್ ಏನ್ ಹಿಂಗ್ ಮಾತಾಡ್ತಿದ್ಯಮ್ಮ? ಸಂಬಳ ನಾನು ಹೇಳ್ತೀನಿ, ನೀನ್ ಹೇಳು. ಕಳ್ಸಿರೋದು ತೋರಿಸ್ತೀನಿ, ಬೇಕಾದ್ರೆ ಅವ್ರು ಕಳ್ಸಕ್ ಹೇಳು ನೋಡೋಣ. ಜಾಸ್ತಿ ಮಾತಾಡ್ಬೇಡಿ ಆಯ್ತಾ. ನನ್ ಮನೆಗೆ ಬಂದ್ಬಿಟ್ಟು ಅವತ್ತು ಹೆಂಗೆ ಸೋಫಾ ಮೇಲೆ ಕೊಟ್ಟೋದ್ರು ಅಂತ ಗೊತ್ತಾ ನಿನಗದು? ಅಂತವ್ರು ಯಾರು ಸಿಗಲ್ಲಮ್ಮ. ತಪ್ಪಾಗಿ ತಿಳ್ಕೊಂಡಿದ್ವಿ, ನಾವಿನ್ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಒಂದ್ ಒಳ್ಳೆ ರೀತಿ ಒಳ್ಳೆ ತಂದಲ್ಲಿ ಬಂದು ಸೇರ್ಕೊಂಡಿದೀನಿ. ಮತ್ತೆ ಹಿಂಗೆ ಆತರ ನನ್ಗೆ ಎಲ್ಲೂ ನೆಲೆ ಇರಲ್ಲ. ಏನಾರು ಆಗ್ಬಿಡ್ತೀನಿ ನಾನು ಅಷ್ಟೇ. ನನ್ಗಂತೂ ಗೊತ್ತಿಲ್ಲ, ಎಲ್ಲ ಯೋಚನೆ ಮಾಡೇ ಬಂದಿರೋದು. ಮನೇಲಿ ಕೂತಿದ್ದು ಸಾಕು, ಬೇರೆ ಕಡೆ ಕೆಲಸ ಕಡೆ ಅಡ್ಜಸ್ಟ್ ಮಾಡಿ ಬೇಡ. ಎಲ್ಲ ಕಲ್ತಿದ್ದೀನಿ ನಾನು, ಎಲ್ಲ ಕಲ್ತಿದ್ದೀನಿ. ನೀನ್ ಹಿಂಗೆ ಆಗ್ತಿದೆ. ಬಂದಿರೋಳು ನಾನು, ನನ್ ಜೊತೆ ಮಾತಾಡು. ಬಂದಿರೋಳು ನಾನು, ಸೇರ್ತಾರ ಅಷ್ಟು ಬಿಟ್ರೆ ಬಂದಿರೋಳು ನಾನೇ ತಾನೇ. ನನ್ ಜೊತೆ ಮಾತಾಡು ನೀನು. ಅಲ್ಲ ನೀವ್ ಯಾಕೆ ನೋಡಿದಾರೆ, ಕರ್ಕೋಗಿದ್ದು ನಮ್ ಜೊತೆ ಮಾತಾಡಕ್ಕೆ ಬಿಡ್ಲಿಲ್ಲ, ಕರ್ಕೋಗಿದ್ದು ನೋಡಿದಾರೆ. ಕೊಡೋ ಅವ್ರ ಜೊತೆ ಯಾಕೆ ಆತರ ಕರ್ಕೋದು ಅಂತ ಕೇಳ್ತೀನಿ. ಯಾರು ಕರ್ಕೊಂಡೋಗಿಲ್ಲ ಆಯ್ತಾ. ಸುಮ್ನಿರಿ ಇವಾಗ. ನೀವ್ ಕೊಡಕ್ಕೆ ಕೊಡ್ ಮಾಡ್ತಿದ್ದೆ, ಕೊಡು, ನಾವ್ ಕೇಳ್ತೀವಿ, ಕೊಡು. ನೀವೇನ್ ಮಾತಾಡಿ, ನನ್ನ ಹತ್ರ ಮಾತಾಡಿ ನೀವು. ಯಾರು ಕರ್ಕೊಂಡೋಗಿಲ್ಲ. ನಾನೇ ಬಂದಿದ್ದು. ಅಮ್ಮ ನನಗಿಂತ ಮತ್ತೆ ಸಿಗಲ್ಲಮ್ಮ, ದಯವಿಟ್ಟು ನನ್ನ ಹಾಳು ಮಾಡಿಕ್ತಿದ್ದೀರಾ. ಯೋಚನೆ ಮಾಡಿ ಹೆಂಗ್ ಸೇರ್ಕೊತಾಳೆ. ಬೇಡ, ಮಾನ ಮರ್ಯಾದೆ ಅಂತ ಏನು ಮಾನ ಮರ್ಯಾದಿನಮ್ಮ. ಬಂದು ನಿಮ್ ಒಂದು ಒಳ್ಳೆ ರೀತಿಲಿ ಬಂದು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಅದು ಒಳ್ಳೆ ರೀತಿ. ಬೀದಿಲ್ಲ ನನಗೆಲ್ಲ ಹೊಡ್ಕೊಂಡು ಕಿರ್ಚಾಡ್ಕೊಂಡು ಅಲ್ಲ ಗೊತ್ತು. ನಾನು ಯಾಕೆ ಮನೆ ಒಳಗೆ ಬರ್ಬೇಕು? ಎಳ್ದಾಡಿ ಹೊಡ್ತು ಅವ್ರ ಕಡೆ ಹಿಂದದಲ್ಲಿ ನೋಡಿ ಗೊತ್ತಾಗಲ್ವಾ ಯಾರು ಹೊಡ್ದಿದ್ದು ಅಂತ? ಯಾಕಂತ ಸುಳ್ಳು ಹೇಳ್ತಿದ್ದೀರಾ? ಉಳ್ಕೊಳಕ್ಕೆ ಯಾಕಂಗ್ ಬಂದು ಉಳ್ಕೋಬೇಕಂತ ಉಳ್ಕೋದಿಲ್ವಾ?